ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ವೈದೇಹಿ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 45. ಪುಸ್ತಕದ ಹೆಸರು ಅಸ್ಪೃಶ್ಯರು. ಲೇಖಕರು ವೈದೇಹಿ. ಅಭಿಪ್ರಾಯ ಮಮತಾ ವೆಂಕಟೇಶ್. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಈ ಕಾದಂಬರಿಯನ್ನು 1982ರಲ್ಲಿ ಸುಧಾ ವಾರಪತ್ರಿಕೆಯ ಯುಗಾದಿ ಕಾದಂಬರಿ ಸ್ಪರ್ಧೆಗಾಗಿ ಬರೆಯಲಾಗಿತ್ತು. ವಿಶೇಷ ಬಹುಮಾನ ಗಳಿಸಿದ ಇದು ಮುಂದೆ ಧಾರಾವಾಹಿಯಾಗಿ ಸುಧಾದಲ್ಲಿ ಪ್ರಕಟವಾಗಿತ್ತು. BA ಐಚ್ಛಿಕ ಪದವಿ ತರಗತಿಗೆ ಈ ಪುಸ್ತಕವನ್ನು 3 ವರ್ಷಗಳ ಕಾಲ ಪಠ್ಯವಾಗಿಸಲಾಗಿತ್ತು. ಸಮಾಜದ ಮೂಢನಂಬಿಕೆಗಳಿಗೆ ಪ್ರತೀಕವಾಗಿ ಇಂದಿಗೂ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿರುವುದು ಜಾತಿ, ಮತ, ಕುಲ, ಧರ್ಮ, ಒಳಪಂಗಡಗಳ ಸಮಸ್ಯೆ. ವೈದೇಹಿಯವರ ಈ ಕಾದಂಬರಿ ಸಂಪ್ರದಾಯಸ್ಥ ಕುಟುಂಬವೊಂದರಲ್ಲಿ ಜಾತಿ ಪದ್ಧತಿಯ ವಿರುದ್ಧ ಉಂಟಾಗುವ ಸ್ಥಿತ್ಯಂತರಗಳ ತುಲನಾತ್ಮಕ ಚಿತ್ರಣವನ್ನು ನೀಡುತ್ತದೆ. ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದ ವಾಸುದೇವರಾಯರ ಮನೆಗೆ ಬಂದು ಸೇರುವ ಪಾರ್ಥಕ್ಕ ಮನೆಯವರೇ ಆಗುತ್ತಾರೆ. ಪತಿಯ ನಿಧನದ ನಂತರ ಮಗ ಭಾಸ್ಕರ ಓದುವುದಕ್ಕೆಂದು ಬೇರೆ ಊರಿಗೆ ಹೋದಾಗ ಏಕಾಂಗಿಯಾಗುವ ಅವರ ಬದುಕು ಇವರ ಕುಟುಂಬದೊಂದಿಗೆ ಹೆಣೆದುಕೊಂಡು ಬಿಡುತ್ತದೆ. ಕಾದಂಬರಿ ಶುರುವಾಗುವುದೇ ರತ್ನಾಳ ಹೆರಿಗೆಯ ಸನ್ನಿವೇಶದಿಂದ. ತನ್ನದೇ ಮನೆಯಲ್ಲಿ ಅಸ್ಪೃಶ್ಯಳಾಗಬೇಕಾದ ಅನಿವಾರ್ಯತೆ ಅವಳದ್ದು. ಹೆರಿಗೆಯ ಕಾರಣ ಮೈಲಿಗೆ ಎನ್ನುವ ಭಾವನೆಯಿಂದಾಗಿ 10 ದಿನ ಅವಳು ದೂರವಿರಬೇಕಾಗುತ್ತದೆ. ಹೆರಿಗೆಯ ಸಮಯದಲ್ಲಿ ಪಾರ್ಥಕ್ಕ ರತ್ನನ ಹೆರಿಗೆ ಮಾಡಿಸುವ ಮಿಡ್ವೈಫ್ಳ ವಿರುದ್ಧ ಮಾಡುವ ಆಪಾದನೆ ಹಾಸ್ಯಾಸ್ಪದವಾಗಿ ತೋರುತ್ತದೆ. ತಾವೇ ಸ್ವತಃ ರತ್ನಳ ಹೆರಿಗೆಯ ಮೈಲಿಗೆಯಲ್ಲಿದ್ದರೂ ಸಹ ಮಿಡ್ವೈಫ್ ಬೇರೆಯವರ ಮಕ್ಕಳನ್ನು ಹೆರಿಗೆ ಮಾಡಿಸಿದ್ದರಿಂದ ಆ ಮೈಲಿಗೆಯೆಲ್ಲ ನಮಗೆ ಅಂಟಿಕೊಳ್ಳುತ್ತದೆ ಎನ್ನುವ ಅವರ ಮಾತು ಮಡಿಯ ಅವಾಂತರ ಎಲ್ಲಿಯವರೆಗೂ ಹಬ್ಬಿಕೊಂಡಿದೆ ಎನ್ನುವುದರ ಬಗ್ಗೆ ಅರಿವು ಮೂಡಿಸುತ್ತದೆ. ಹೀಗೆ ಮೊದಲಾಗುವ ಅಸ್ಪೃಶ್ಯತೆಯ ಚಿತ್ರಣ ಜಾತಿ ಪದ್ಧತಿಯ ಅನಿಷ್ಠ ರೀತಿಯಾದ ಅಸ್ಪೃಶ್ಯತೆಯ ಕಡೆಗೆ ವಾಲತೊಡಗುತ್ತದೆ. ಕಟ್ಟಾ ಸಂಪ್ರದಾಯಸ್ಥರಾದ ಪಾರ್ಥಕ್ಕನ ಮಡಿಗೆ ಸವಾಲೆಸೆಯುವಂತೆ ಅವರ ಏಕಮಾತ್ರ ಪುತ್ರ ಭಾಸ್ಕರ ಕೊರಗರ ಹೆಣ್ಣನ್ನು ಮದುವೆಯಾಗುವುದರಿಂದ ಅವರ ಜೀವನವೇ ಸಂಘರ್ಷದ ಮಡಿಲಾಗಿಬಿಡುತ್ತದೆ. ತನ್ನ ಮಡಿವಂತಿಗೆಯ ಕಡೆಗೆ ಗಟ್ಟಿಯಾದ ನಂಬಿಕೆ ಹೊಂದಿದ್ದ ಪಾರ್ಥಕ್ಕ ಮಗನ ಕಾರಣದಿಂದಾಗಿ ಎಲ್ಲರ ಕೈಯಲ್ಲೂ ಕುಚೋದ್ಯಕ್ಕೆ ಗುರಿಯಾಗಬೇಕಾಗಿ ಬಂದಾಗ ಅವನನ್ನು ಹೆತ್ತ ಬಗ್ಗೆ ವಿಷಾದಿಸುತ್ತಾರೆ. ಹಳೆಯ ಕಾಲದವರಾದ್ದರಿಂದ ತಮ್ಮ ಒಬ್ಬನೇ ಮಗ ಅಸ್ಪೃಶ್ಯ ಹೆಣ್ಣನ್ನು ಮದುವೆಯಾದ್ದರಿಂದ ತಾವು ಶಾಶ್ವತವಾಗಿ ಮಗನ ಬದುಕಿನಿಂದ ದೂರವಾಗಬೇಕಲ್ಲ ಎನ್ನುವ ಸಂಕಟ ಅವರನ್ನು ಜೀವಂತವಾಗಿ ಸುಡುತ್ತದೆ. ಮಗಳನ್ನು ಹೆತ್ತೆ, ಅಳಿಯಂಗೆ ಕೊಟ್ಟೆ, ಮಗನ್ನ ಹೆತ್ತೆ, ಸೊಸೆಗೆ ಕೊಟ್ಟೆ ಎನ್ನುವ ಅವರ ಮಾತು ಅವರ ಹೊಟ್ಟೆ ಸಂಕಟವನ್ನು ಹೊರಹಾಕುತ್ತದೆ. ಅದೇ ಕಾರಣಕ್ಕೆ ವಾಸುದೇವರಾಯರೂ ಸಹ ಊರಿನ ಸಂಪ್ರದಾಯಸ್ಥ ಬ್ರಾಹ್ಮಣರ ಅಸಮಾಧಾನಕ್ಕೀಡಾಗಬೇಕಾದರೂ ಅವರು ಲೆಕ್ಕಿಸುವುದಿಲ್ಲ. ಭಾಸ್ಕರನ ಮನೆಗೆ ಹೋಗಿ ಅವನನ್ನು ಭೇಟಿಯಾಗಿ ಬರುವ ರಾಯರ ಮನೆಯವರ ಪ್ರತಿರೋಧದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರ ಮಗ ಶೀನಾ ಇನ್ನೂ ಒಂದು ಹೆಜ್ಜೆ ಮುಂದೆ. ಭಾಸ್ಕರನ ಮನೆಯಲ್ಲಿ ಊಟ ಮಾಡುವುದು, ಅವರ ಕೈಯಲ್ಲಿ ಆರೈಕೆ ಮಾಡಿಸಿಕೊಳ್ಳಲು ಎಲ್ಲವೂ ಸಂಪ್ರದಾಯಸ್ಥರಾದ ಪಾರ್ಥಕ್ಕ ಮತ್ತು ರಾಯರ ಪತ್ನಿ ಗೌರಮ್ಮನವರಿಗೆ ಬೇಸರ ತರುತ್ತದೆ. ರತ್ನಳ ತಂಗಿ ಸರೋಜಾ ಇಡೀ ಕಾದಂಬರಿಯಲ್ಲಿ ಪ್ರಬುದ್ಧಳಾಗಿ ಕಾಣಿಸುತ್ತಾಳೆ. ರೂಢಿಗತ ಸಂಪ್ರದಾಯಗಳ ಬಗ್ಗೆ ತನ್ನದೇ ರೀತಿಯಲ್ಲಿ ಕ್ರಾಂತಿಕಾರಿಯಾಗಿ ತೋರುವ ಅವಳು ಭಾಸ್ಕರನಂತೆ ಸಂಪ್ರದಾಯಕ್ಕೆ ಸೆಡ್ಡಿ ಹೊಡೆಯಲು ಸಿದ್ಧಳಾಗುತ್ತಾಳೆ. ಶೂದ್ರರಿಗಾಗಿ ಕೆಲಸ ಮಾಡುತ್ತಿದ್ದ ಭಾಸ್ಕರ ಕುಮುದಿನಿಯನ್ನು ಮದುವೆಯಾಗಿ ಅವಳ ಬದುಕಿನಲ್ಲಿ ಬೆರೆಯುವಂತಹ ಧೈರ್ಯ ಮಾಡಿದ್ದು ಶೀನು ಮತ್ತು ಸರೋಜರಿಗೆ ಆದರ್ಶವಾಗಿ ಕಾಣುತ್ತದೆ. ಭಾಸ್ಕರ ಆದರ್ಶ ವ್ಯಕ್ತಿಯಾಗಿ ಕಂಡು ತನ್ನ ಪತ್ನಿಗೆ ಬ್ರಾಹ್ಮಣನ ಮನೆತನದಲ್ಲಿ ಎಲ್ಲ ಅಡುಗೆಗಳನ್ನು ರೀತಿನೀತಿಗಳನ್ನು ರೂಢಿಸಿದರೂ ಭಾಸ್ಕರನ ಜಾತಿಯವರು ಮಾತ್ರವಲ್ಲದೆ ಕುಮುದಿನಿಯ ಕಡೆಯವರು ಅವರನ್ನು ದೂರವಿರಿಸುತ್ತಾರೆ. ತಾವು ಶ್ರೇಷ್ಠ, ಅವರು ಕೀಳು ಎನ್ನುವ ಭಾವನೆಯನ್ನು ಹೇರಿಕೊಳ್ಳುವ ಜನ ತಮ್ಮನ್ನು ಒಂದು ಮಿತಿಯಲ್ಲಿಯೇ ಇರಿಸಿಕೊಂಡು ಬಿಡುತ್ತಾ ಬದುಕನ್ನು ಒಂದು ಸಿದ್ಧ ಚೌಕಟ್ಟಿಗೆ ಒಳಪಡಿಸಿಕೊಳ್ಳುತ್ತಾರೆ. ಭಾಸ್ಕರ ಜೈಲಿಗೆ ಹೋಗುವುದರಿಂದ ಉಂಟಾಗುವ ಸಮಸ್ಯೆ ವಾಸುದೇವರಾಯರಿಗೆ ತಲೆಕೆಡಿಸುತ್ತದೆ. ಗರ್ಭಿಣಿ ಕುಮುದಿನಿಯನ್ನು ತನ್ನ ಮನೆಗೆ ಕರೆತರುವ ಅವರ ನಿರ್ಧಾರ ಪಾರ್ಥಕ್ಕನಿಗೆ ಹಿಡಿಸದೆ ಅವರು ಮನೆ ಬಿಟ್ಟು ಹೋಗುವುದಾಗಿ ಬೆದರಿಸಿದರೂ ಸಹ ತಮ್ಮ ನಿರ್ಧಾರಕ್ಕೆ ಅಂಟಿಕೊಳ್ಳುವ ವಾಸುದೇವರಾಯರು ಮೆಚ್ಚುಗೆಯಾಗುತ್ತಾರೆ. ಇತ್ತ ಕುಮುದಿನಿಯನ್ನು ಮನೆಗೆ ಕರೆತರುವುದರಿಂದ ಗೌರಮ್ಮ ಮತ್ತು ಪಾರ್ಥಕ್ಕ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎನ್ನುವುದು ರೂಢಿಗತವಾಗಿ ಬಂದಂತಹ ನಂಬಿಕೆಗಳನ್ನು ಬದಲಾಯಿಸುವುದು ಎಷ್ಟು ಕಷ್ಟ ಎಂದು ನಿಟ್ಟುಸಿರಿಡುವಂತೆ ಮಾಡುತ್ತದೆ.
ಆದರೆ ಇಂತಹ ಬದಲಾವಣೆಗಳಿಗೆ ಯುವ ಪೀಳಿಗೆ ಸಹಜವಾಗಿಯೇ ಬಹಳ ಚುರುಕಾಗಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವುದು ನೆಮ್ಮದಿ ತರುತ್ತದೆ. ಕಾದಂಬರಿಯ ಅಂತ್ಯದ ವಾಕ್ಯ ವಾಚ್ಯಾರ್ಥವಾಗಿಯೂ ಸೂಚ್ಯಾರ್ಥವಾಗಿಯೂ ಪರಿಣಾಮಕಾರಿಯಾಗಿಯೂ ಇದೆ. ಸೋಣೆ ತಿಂಗಳ ವರ್ಣನೆ ಸವಿಯಾದ ಕುಂದಗನ್ನಡದಲ್ಲಿ ಬಹಳ ಆಕರ್ಷಕವಾಗಿ ಮೂಡಿಬಂದಿದೆ. ಕುಂದಗನ್ನಡದ ಭಾಷೆಯ ಸೊಗಡು ಇಡೀ ಕಾದಂಬರಿಯಲ್ಲಿ ಘಮಘಮಿಸಿ ಚಂದದ ಅನುಭೂತಿಯನ್ನು ಮನಸ್ಸಲ್ಲಿ ತುಂಬುತ್ತದೆ. ವೈದೇಹಿಯವರ ಸುಂದರವಾದ ಬರಹಶೈಲಿ ಕುಂದಾಪುರ ಕನ್ನಡವನ್ನು ಮನಸ್ಸಿಗೆ ಆಪ್ತವಾಗಿಸಿ ಗಂಭೀರವಾದ ಸಮಸ್ಯೆಯೊಂದರ ಚಿತ್ರಣವನ್ನೂ ಸಹ ಇಷ್ಟಪಟ್ಟು ಓದುವಂತೆ ಮಾಡುತ್ತದೆ. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.